ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ್. ಕೇಳಿ ವಚನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡ ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ವಚನಕಾರರ ಜೀವನ, ಸಾಹಿತ್ಯ, ಸಾಧನೆ, ತತ್ವ, ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ, ಸಿದ್ಧಾಂತ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ, ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ 2 ಹಾಗೂ 3ನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ OEC ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ಇಡಲಾಗಿದೆ. 22,000 ವಚನಗಳ ಮೂಲ ಆಕಾರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ. ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ, ವಿಶೇಷ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ. ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ. ಶ್ರೀ ಮುರುಗೋಡ ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಶ್ರೀ ಮುರುಗೋಡ ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಶಿವನಗೌಡ ಮುಂದಿನಮನಿ, ICAR ಗೌರವಾನ್ವಿತ ಪ್ರಾಧ್ಯಾಪಕರು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಚಂದ್ರಕಾಂತದ ಶಿಲೆಯಲ್ಲಿ ಬಿಂದು ಅಡಗಿಪ್ಪಂತೆ. ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ, ಅನ್ನವಿರುವ ತನಕ ಪ್ರಾಣವು, ಜಗದೊಳಗ ಅನ್ನವೇ ದೈವ ಸರ್ವಜ್ಞ. ಎಂತಹ ಮಾತಿದು ಆತ್ಮೀಯ ಕೇಳುಗರೆ. ದಾಸೋಹ ಸಂಸ್ಕೃತಿ ಜಾರಿಗೆ ತಂದ ಬಸವಾದಿ ಪ್ರಮಥರಿಗೆ ಮೊದಲೇ ಹೊಳೆದ ವಿಚಾರಗಳಿಗೂ ಇಂದಿಗೂ ಎಂದೆಂದಿಗೂ ಚಾಲ್ತಿ ಇರುವ ಈ ಅಗಾಧತೆಯ ಮೂಲ ವಚನ ಕ್ರಾಂತಿ. ಇಂತಹ ಅಮೂಲ್ಯ ರತ್ನಗಳ ವಿಶ್ಲೇಷಣೆಯ ವಚನಾಮೃತ ಕಾರ್ಯಕ್ರಮ ಸರಣಿಗಿದೋ ಸ್ವಾಗತ, ಸುಸ್ವಾಗತ. ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ. ಇಂತಿ ಪಂಚತೀರ್ಥಗಳನ್ನೊಳಗೊಂಡು ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಎನ್ನನುಳುಹಿಕೊಳ್ಳ. ಚೆನ್ನ ಮಲ್ಲಿಕಾರ್ಜುನ. ಮನಗುಂಡಿಯ ಬಸವಾನಂದ ಶರಣರು ಅಪ್ರತಿಮ ವಚನ ಪೂಜಕರು. ಸಂಸಾರಿಕ ಜಂಜಾಟ ತ್ಯಜಿಸಿ ಸನ್ಯಾಸ ಅಪ್ಪಲು ಒಪ್ಪಲು ವಚನಗಳಲ್ಲಿನ ಸರಳತೆ, ಆಧ್ಯಾತ್ಮ ಸಾಕ್ಷಾತ್ಕಾರವೇ ಕಾರಣ ಎನ್ನುವ ಉಪವಾಸದ ಸ್ವಾಮಿ ಎಂದೇ ಪ್ರಖ್ಯಾತರಾದವರು. ಉಪವಾಸ ಕುರಿತ ಅವರ ಪುಸ್ತಕ ಲಕ್ಷ ಮಾರಾಟವಾಗಿರುವುದೇ ಇದಕ್ಕೆ ನಿದರ್ಶನ. ಬಸವಾನಂದ ಸ್ವಾಮೀಜಿ ಲಕ್ಷಾಂತರ ಜನರಿಗೆ ಉಪವಾಸದ ಸವಿ ಉಣಬಡಿಸಿ ಅವರ ಆರೋಗ್ಯಕ್ಕೆ ಸಂಜೀವಿನಿಯಾದ ಅಂತಃಚಕ್ಷುಗಳ ಸರದಾರ. ಅವರು ವಚನಗಳ ಅಮೃತ ಸವಿಯುವುದು ಹೀಗೆ. ಬಸವಾನಂದ ಸ್ವಾಮೀಜಿ ನಮ್ಮ ವಚನಾಮೃತ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅಂದ್ರೆ ಇವತ್ತು ಬಸವಾದಿ ಪ್ರಮಥರ ವಚನಗಳಿದೆಯಲ್ಲ, ಅವು ಜನಮಾನಸಕ್ಕೆ ಮುಟ್ಟಬೇಕು. ಇವತ್ತು ಬರೀ ಉಪನ್ಯಾಸ ಮಾಡೋದ್ರಿಂದ ಆಗುದಿಲ್ಲ. ಅವುಗಳನ್ನ ಅರ್ಥವನ್ನ ಹೇಳುವಂಥದ್ದು, ವಿಶ್ಲೇಷಣೆ ಮಾಡುವಂಥದ್ದು, ಜೊತೆಗೆ ಹಾಡುಗಳನ್ನ ನಾವು ಕೇಳುವಂಥದ್ದು. ಹೀಗಾಗಿ ವಚನಾಮೃತ ಕಾರ್ಯಕ್ರಮ 3 ವರ್ಷ ಮುಗಿದು ಈಗ ಯಶಸ್ವಿಯಾಗಿ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಈಗ ನಮ್ಮ ಒಂದು ಕಾರ್ಯಕ್ರಮ ಹೇಗೆ ಜನಮಾನಸದ ಮೇಲೆ ಯಾವ ರೀತಿಯ ಪ್ರಭಾವ ಬೀರಿದೆ? ತಮ್ಮ ಮೇಲೆ ಏನಾದ್ರು ಒಂದು ವಚನಾಮೃತ ಕಾರ್ಯಕ್ರಮಗಳನ್ನು ಕೇಳಿದ್ದೀನಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಯಾಕಂದ್ರೆ ನಾನು ಈಗಲ್ಲ, ನಾನು ಚಿಕ್ಕವನಿದ್ದಾಗ ಬೆಂಗಳೂರಿನಿಂದ ಪ್ರಸಾರ ಆಗ್ತಿತ್ತು. ವಚನಾಮೃತ ಅಂತಾನೆ ಇಟ್ಟಿದ್ರು ಹೆಸರದಕ್ಕೆ. ವಿದ್ಯಾಶಂಕರ್ ಅವರು ಮಾಡ್ತಾ ಇದ್ರು. ಅವರ ಒಂದು ಮಾರ್ಗದರ್ಶನ ಮತ್ತೆ ಸಲಹೆ ಮೇಲೆ ಆಕಾಶವಾಣಿಯಿಂದ ರೂಪಿಸ್ತಾ ಇದ್ರು. ಈ ನಿಮ್ಮಲ್ಲಿ ಧಾರವಾಡ ಆಕಾಶವಾಣಿನಲ್ಲಿ ಏನು ವೈವಿಧ್ಯತೆ ಇದೆ ಅದು ಅದ್ಭುತವಾಗಿದೆ. ಹಾಡಿದ ವಚನಗಳನ್ನು ತಗೊಳ್ತೀರಾ, ಜೊತೆಗೆ ಈಗ ನಮ್ಮಂತವ್ರು ಏನ್ ಬಂದಿರ್ತೀವಿ ಆಕಾಶವಾಣಿಯವರಿಗೆ ಅವರ ಜೊತೆ ಮಾತಾಡಿಸ್ತೀರಾ, ಅದು ಕೂಡ ಶ್ರೋತೃಗಳಿಗೆ ತುಂಬಾ ಉಪಯೋಗ ಆಗುತ್ತೆ. ಸುಮ್ಮನೆ 15 ನಿಮಿಷ ಭಾಷಣ ಕೇಳಕ್ಕೆ ಕೆಲವರಿಗೆ ಬೇಸರ ಆಗ್ಬಹುದು. 5 ನಿಮಿಷ ವಚನ ವಿಶ್ಲೇಷಣೆ ಇಟ್ಕೊಂಡು ತುಂಬಾ ಒಳ್ಳೆ ಪರಿಕಲ್ಪನೆ ಇದೆ ಇದು.
ಬಸವಾನಂದ ಸ್ವಾಮೀಜಿ ನಮ್ಮ ವೀರಣ್ಣರಾಜ್ ಅವರು ಹೇಳ್ತಾ ಇದ್ರು, ಅಂದ್ರೆ ವಚನಾಮೃತ ಕಾರ್ಯಕ್ರಮ ಏನಿದೆಯಲ್ಲ 1000 ವಚನಗಳನ್ನು ಕೂಡ ಮಾಡಬಹುದು ನಾವು, ಅಂದ್ರೆ ಎಂದೂ ಭತ್ತದ ಹೊರತೆ ಅದು. ಹೌದೌದು, ಇದು ಯಾವಾಗಲೂ ಮುಂದುವರಿಯಲಿ ಅಂತ ಆಸೆ ಪಡ್ತಾರೆ. ತಮ್ಮ ಆಶಯ 23,000 ವಚನಗಳದ್ದು ಈಗ ಪ್ರಿಂಟ್ ಆಗಿರ್ತಕ್ಕಂಥದ್ದು. ಎಲ್ಲಾ ಶರಣರ ವಚನಗಳನ್ನು ತಗೊಂಡ್ರೆ ಅಂದ್ರೆ ನೀವು ಹಾಡೋದಕ್ಕೆ ಕೆಲವೇ ವಚನಗಳು ಸಿಗ್ಬಹುದು, ಆದ್ರೆ ವಚನ ಸಾಹಿತ್ಯ ಪ್ರಾಯಶಃ ಅದು ಕುವೆಂಪು ಅವರು ಹೇಳೋರು ವಿಶ್ವ ಸಾಹಿತ್ಯದ ಕಿರೀಟ ಇದ್ದಂಗಿದಂತ. ಇದು ವಿಶ್ವದಲ್ಲಿ ವಿನೂತನವಾದಂತದ್ದು. ಅನಕೃಷ್ಣರಾಯರು ಹೇಳ್ತಾರೆ, ಫ್ರೆಂಚ್ ಭಾಷೆಯಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಇರ್ಲಾರ್ದಕ್ಕಿಂತ 10 ಪಟ್ಟು ವಚನ ಸಾಹಿತ್ಯದಲ್ಲಿದೆ ಅಂತ ಹೇಳ್ತಿದ್ರು. ರಂಗರಾವ್ ದಿವಾಕರ್ ಅವರು ಹೇಳ್ತಾರೆ, ಬಹಳ ಅದ್ಭುತವಾದ ಮಾತು ಹೇಳ್ತಾರೋ, ಉಪನಿಷತ್ನಲ್ಲಿ ಇರ್ತಕ್ಕಂಥದ್ದೆಲ್ಲ ವಚನ ಸಾಹಿತ್ಯದಲ್ಲಿದೆ, ವಚನ ಸಾಹಿತ್ಯದಲ್ಲಿ ಇರ್ತಕ್ಕಂಥದ್ದೆಲ್ಲ ಉಪನಿಷತ್ನಲ್ಲಿ ಇಲ್ಲ ಅಂತ ಬಹಳ ದೊಡ್ಡ ವಿದ್ವಾಂಸರು. ಅಂದ್ರೆ ನಾವು ತಿಳ್ಕೋಬೇಕು, ನೀವು 1000 ಸಂಚಿಕೆಗಳನ್ನ ಮಾಡ್ಲಿ, ಪರಮಾತ್ಮ ಅಂತ ಶಕ್ತಿಯನ್ನ ಆಕಾಶವಾಣಿಗೆ ಮತ್ತು ಪ್ರಾಯೋಜಕರಿಗೆ ಕೊಡ್ಲಿ ಅಂತ ನಾನು ಈ ಮೂಲಕ ಹಾರೈಸ್ತೇನೆ. ಎಂತ ಮಾತು ಹೇಳಿದ್ರಿ ಬಸವಾನಂದ ಸ್ವಾಮೀಜಿ. ನಿಮಗೆ ಸಾಕಷ್ಟು ವಚನಗಳನ್ನು ಕೇಳಿರಿ, ನೀವು ನಿಮಗೆ ಕೇಳಬೇಕು ಮತ್ತೆ ಕೇಳಬೇಕು ಅಂತ ಅನಿಸಿರೋದು ಆಕಾಶವಾಣಿಯಲ್ಲಿ ಬಂದಿರುವಂತಹ ವಚನಗಳ ಒಳಗೆ ತುಂಬಾ ಇಷ್ಟವಾದ ಅಂಬಯ್ಯ ನೂಲಿ ಅವ್ರದ್ದೊಂದು ಬರುತ್ತೆ, ತನುವ ಬೇಡಿದಡಿವೆ ಮನವ ಬೇಡಿದಡಿವೆ ಧನವ ಬೇಡಿದಡಿವೆ ನಿಮ್ಮ ಶರಣರಿಗೆ. ತನುವ ಬೇಡಿದಡಿವೆ ಮನವ ಬೇಡಿದಡಿವೆ ಧನವ ಬೇಡಿದಡಿವೆ ಬೇಡು ಬೇಡನೆ ಅಂದೆ ತನುವ ಬೇಡಿದಡಿವೆ ಮನವ ಬೇಡಿದಡಿವೆ. ಉಸುರಿನ ಪರಿಮಳವಿರಲು ಕುಸುಮದ ಹಂಗೇ ಕಯ್ಯ, ಉಸುರಿನ ಪರಿಮಳವಿರಲು ಕುಸುಮದ ಹಂಗೇ ಕಯ್ಯ. ಕ್ಷಮದಮ ಶಾಂತಿ ಸೈರಣಿ ಇರಲು ಸಮಾಧಿಯ ಹಂಗೇ ಕಯ್ಯ, ಕ್ಷಮದಮ ಶಾಂತಿ ಸೈರಣಿ ಇರಲು ಸಮಾಧಿಯ ಹಂಗೆ ಕಯ್ಯ. ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕಯ್ಯ ಚನ್ನಮಲ್ಲಿಕಾರ್ಜುನ. ಉಸುರಿನ ಪರಿಮಳವಿರಲು ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಕುಸುಮದ ಹಂಗೆ ಕೈಯ. ಕ್ಷಮೆದಮೆ ಶಾಂತಿ ಸ್ಮರಣೆ ಇರಲು ಸಮಾಧಿಯ ಹಂಗೆ ಕೈಯ. ಆರೋಗ್ಯದ ಛಾಯೆ ಇದ್ದರೆ ಉಸಿರೇ ಪರಿಮಳ ಅಲ್ಲವೇ? ಸಹವಾಸ ದೋಷ ಜಯಿಸಿ ಮನದಾಳದ ಆಶಯದಂತೆ ಸ್ನೇಹಿತರ ಬಳಗ ಹುಡುಕಿ, ಹುಡುಕುವ ಬಳ್ಳಿ ಕಾಲಿಗೆ ತೊಡರುವಂತೆ ಹೂವಿನ ಪರಿಮಳಕ್ಕಿಂತ ಅಧಿಕ ಪರಿಸರ ತೋರುವ ದಾರಿ ನಿಮ್ಮದಾಗಲಿ. ಕ್ಷಮಾಗುಣ, ದಾನಗುಣ, ಶಾಂತಿ, ತಾಳ್ಮೆ ಇವೆಲ್ಲ ವೃತ್ತಿ ಪ್ರವೃತ್ತಿಗಳಲ್ಲಿ ಮೈದಳೆಯಲಿ. ನೀವಲ್ಲದೆ ನಿಮ್ಮ ಒಳಿತನ್ನು ಬಯಸಲು ಇಡೀ ಸಮಾಜವೇ ಟೊಂಕ ಕಟ್ಟಿ ನಿಲ್ಲುವುದು. ಸಾವನ್ನು ಧಿಕ್ಕರಿಸುವ ಮಾತೇಕೆ? ಅದಕ್ಕೆ ಅಲ್ಲವೇ ಹೇಳುವುದು, ಶರಣರ ಮಹಿಮೆ ಮರಣದಲ್ಲಿ ಮೂಡು, ಸತ್ತರೂ ಬದುಕುವ ವ್ಯಕ್ತಿಯೇ ಸ್ವರ್ಗದಲ್ಲಿ ಮಾಲೀಕರು. ಎಲ್ಲರೊಡನೆ ಬೆರೆತು ಬಾಂಧವ್ಯ ಸೃಷ್ಟಿಯಾದ ಬಳಿಕ ಲೋಕವೇ ತಾನು ಎನಿಸದೇ ಇದ್ದೀತೆ. ಇಷ್ಟೆಲ್ಲ ಖುಷಿ ಸಿಕ್ಕಾಗ ಏಕಾಂತ ಏಕೆ ಬೇಕು? ತನ್ನರಿವು ಇತರರ ಗೆಲುವು ಎಂದು ನಿರೂಪಿಸುವ ಸಮಯವೇ ಅಕ್ಕನ ಒಲವು ತಾನೆ. ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೆ ನಮೋ. ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ನಮೋ ನಮೋ. ನಮೋ 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 ನಮೋ. ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೆ ನಮೋ. ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ನಮೋ ನಮೋ. ನಮೋ 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 ನಮೋ. ಭವಿ ಎಂಬುದ ತೊಡೆದು ಭಕ್ತೆಯೆಂದೆನಿಸಿದ ಗುರುವೇ ನಮೋ ನಮೋ. ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ನಮೋ 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 ನಮೋ. ಕಳವಳದ ಮನ ತಲೆ ಕೆಳಗಾದುದವ್ವ, ಕಳವಳದ ಮನ ತಲೆ ಕೆಳಗಾದುದವ್ವ. ಸುಳಿದು ಬೀಸುವ ಗಾಳಿ ಉರಿಯಾದುದವ್ವ, ಸುಳಿದು ಬೀಸುವ ಗಾಳಿ ಉರಿಯಾದುದವ್ವ. ಬೆಳದಿಂಗಳು ಬಿಸಿಯಾಯಿತ್ತು ಕೆಳದಿ, ಬೆಳದಿಂಗಳು ಬಿಸಿಯಾಯಿತು ಕೆಳದಿ.
ಹೊಳಲ ಸುಂಕಿಗನಂತೆ ತೊಳಲುತ್ತಿದ್ದೆನವ್ವ. ಹೊಳಲ ಸುಂಕಿಗನಂತೆ ತೊಳಲುತ್ತಿದ್ದೆನವ್ವ. ತಿಳುಹಾ ಬುದ್ಧಿಯ ಹೇಳಿ ಕರೆತಾರೆಲಗವ್ವ. ತಿಳುಹಾ ಬುದ್ಧಿಯ ಹೇಳಿ ಕರೆತಾರೆಲಗವ್ವ. ಚನ್ನ ಮಲ್ಲಿಕಾರ್ಜುನನಿಗೆ ಎರಡರ ಮುನಿಸವ್ವ. ಚನ್ನ ಮಲ್ಲಿಕಾರ್ಜುನನಿಗೆ ಎರಡರ ಮುನಿಸವ್ವ. ಕಳವಳದ ಮನ ಕಳವಳದ ಮನವು ತಲೆ ಕೆಳಗಾದುದವ್ವ. ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ, ಉರಿಯಾಯಿತವ್ವ. ಕಳವಳದ ಅಕ್ಕನ ಈ ವಚನವನ್ನ ತಮ್ಮ ಸುಶ್ರಾವ ಕಂಠದಲ್ಲಿ ಹಾಡಿದ್ದಾರೆ ವಿದುಷಿ MS ಶೀಲಾ. ಕನ್ನಡ ಭಾಷಾ ವಿಜ್ಞಾನಿ ಪ್ರೊಫೆಸರ್ ರಾಜೇಶ್ವರಿ ಮಹೇಶ್ವರಯ್ಯ ಅವರು ವಚನ ಸಾಹಿತ್ಯದ ಅಪ್ಪಟ ಅಭಿಮಾನಿ. ವಚನಕಾರರ ಸರಳತೆಗೆ, ನೇರ ಕುಟುಕುವ ಧ್ವನಿಗೆ ಬೆಕ್ಕಸ ಬೆರಗಾಗಿದ್ದಾರೆ. ಕನ್ನಡ ವ್ಯಾಕರಣ ಛಂದಸ್ಸಿಗೆ ಮರುಳಾಗಿ ಆ ಬೋಧನೆಯಲ್ಲಿ ಸಾರ್ಥಕತೆ ಪಡೆದಿರುವ ರಾಜೇಶ್ವರಿ ಮಹೇಶ್ವರಯ್ಯ ಅವರು ವಚನ ವಿಶ್ಲೇಷಣೆಯನ್ನ ಭಾಷಾ ವಿಜ್ಞಾನದ ತರಹದಲ್ಲೇ ಮಾಡುತ್ತಾರೆ. ಬನ್ನಿ, ಶರಣೆ ಅಕ್ಕ ಮಹಾದೇವಿ ಅವರ ಈ ವಚನದ ವಿಶ್ಲೇಷಣೆಯನ್ನ ಅವರಿಂದಲೇ ತಿಳಿಯೋಣ. ಅಕ್ಕ ಮಹಾದೇವಿ ಮನಸ್ಸಿನ ದ್ವಂದ್ವತೆಯನ್ನು ಹೇಳುತ್ತಾ ಅದರಿಂದಾಗಿ ತಾನು ಪಟ್ಟ ಪಡಿಪಾಟಲನ್ನು ಈ ವಚನದಲ್ಲಿ ನಿವೇದಿಸಿದ್ದಾಳೆ. ಇನಿಯನಿಲ್ಲದೆ ಕಳವಳಕ್ಕೊಳಗಾದ ತನ್ನ ಮನ ಭ್ರಾಂತಗೊಂಡು ತಲೆ ಕೆಳಗಾಗಿದೆ. ವಿರಹದ ತಾಪ ಹೆಚ್ಚಾಗಿ ಸುತ್ತಲೂ ಸೂಸುತ್ತಿದ್ದ ಗಾಳಿ ತಂಗಾಳಿಯೇ ಆಗಿದ್ದರೂ ತನಗೆ ಮಾತ್ರ ಈ ತಂಗಾಳಿ ಉರಿಯಾಗಿ ಸುಡುತ್ತಿದೆ. ಚಂದಿರನ ತಂಪಾದ ಬೆಳದಿಂಗಳು ಸಹ ಬಿಸಿಯಾಗಿ ತನ್ನ ಮೇಲೆ ಸುರಿದಂತಾಗುತ್ತಿದೆ. ಸುಂಕಕ್ಕಾಗಿ ಪರಿತಪಿಸುವ ಸುಂಕಿಗನಂತೆ ತಾನು ತೊಳಲಾಡುತ್ತಿದ್ದೇನೆ. ಸಖಿಯೇ, ಬುದ್ಧಿಯ ಹೇಳಿ ಮುನಿಸಿಕೊಂಡಿರುವ ಇನೆಯ ಚೆನ್ನಮಲ್ಲಿಕಾರ್ಜುನನನ್ನು ಅರುಹುತ್ತಾಳೆ. ಕನ್ನಡ ನುಡಿಯ ಅಂತಃಶಕ್ತಿ ಹಾಗೂ ಅಭಿವ್ಯಕ್ತಿಯ ಸಾಮರ್ಥ್ಯವನ್ನು ಬಹುಮುಖವಾಗಿ ಬಳಸಿಕೊಂಡ ಅದ್ಭುತವಾದ ಭಾಷಾ ಸಾಮರ್ಥ್ಯ ಅಕ್ಕನದು. ಭಾವಕ್ಕೆ ತಕ್ಕ ಪದ, ಅದಕ್ಕೆ ತಕ್ಕುದಾದ ಪದವಿನ್ಯಾಸ, ಸೂಕ್ತವಾದ ಉಪಮೆ, ರೂಪಕಗಳ ಅಲಂಕಾರ, ಅವುಗಳ ಬಳಕೆ ಆಕೆಯ ವಚನಗಳಲ್ಲಿ ಇವೆ. ಹರನೇ ಪತಿಯಾಗಬೇಕೆಂದು ಆಕೆ ಬಹುತೇಕ ವಚನಗಳ ಆಶಯವಾಗಿದೆ. ಅವುಗಳಲ್ಲಿ ಮಧುರ ಭಕ್ತಿಯೂ ಇದೆ, ವಿರಹದ ವೇದನೆಯೂ ಇದೆ, ಪ್ರೇಮ ಭಾವ ಹರಿದಿದೆ. ಒಲಿದ ಹೃದಯದ ಒಲುಮೆಗಾಗಿ ಚಡಪಡಿಸಿದ ಅಕ್ಕ ಆತ್ಮಸಂಗಾತಿಯ ನಿರೀಕ್ಷೆಯಲ್ಲಿ ಇಲ್ಲಿ ಪರಿತಪಿಸಿರುವುದು ಕಂಡು ಬಂದಿದೆ. ಆತನ ಸುಳಿವೇ ಕಾಣದಾದಾಗ ತೆಕ್ಕೆ ಸಡಲಿಸಿದ ಜಕ್ಕವಕ್ಕಿಯಂತೆ ವಿರಹದಿಂದ ಆಕೆ ನೊಂದಿದ್ದಾಳೆ. ಕಾಯ, ಜೀವ, ಭಾವ, ಮನಗಳನ್ನೆಲ್ಲ ಚೆನ್ನಮಲ್ಲಿಕಾರ್ಜುನನಿಗೆ ಅರ್ಪಿಸಿಕೊಂಡ ಅಕ್ಕ ಆತನ ಒಲುಮೆಗಾಗಿ ಪಟ್ಟಪಾಡು ಅತಿಶಯವಾಗಿದೆ. ಮಾತಿಗೆ ಮೀರಿದ ಆಶೆ ಆಕೆಯ ಅಂತರಂಗದ ಬೇಗೆ ಇಲ್ಲಿ ಈ ವಚನದಲ್ಲಿ ಪ್ರವಹಿಸಿದೆ. ಹಿಂಡನಗಲಿದ ಕುಂಜರನಂತೆ, ಬಂಧನಕ್ಕೆ ಸಿಲುಕಿದ ಗಿಳಿಯಂತೆ ಪರಿತಪಿಸಿ ಕಾತರಿಸಿ ಅವಳು ಕಳವಳಿಸಿದ್ದಾಳೆ. ಹಾಗಾಗಿಯೇ ಬೀಸುವ ಗಾಳಿ ಸಹ ಇಲ್ಲಿ ಉರಿಯಾಗಿದೆ. ಬೆಳದಿಂಗಳು ಕೂಡ ಸುಡುತ್ತಲಿದೆ. ಸುಂಕಿಗನಂತೆ ಸುಂಕಕ್ಕಾಗಿ ತೊಳಲುತ್ತಿದ್ದ ಆಕೆ ಸಖಿಯಲ್ಲಿ ಮಾಡಿದ ನಿವೇದನೆ ಈ ವಚನವಾಗಿದೆ. ಇನ್ನೂ ಕಾಣದೆ ಮುನಿಸಿಕೊಂಡಿರುವ ಮಲ್ಲಿಕಾರ್ಜುನನನ್ನು ತನ್ನ ಸ್ಥಿತಿಯನ್ನು ಹೇಳಿ, ಮಲ್ಲಿಕಾರ್ಜುನನಿಗೆ ತನ್ನ ಸ್ಥಿತಿಯನ್ನು ಹೇಳಿ ಕರೆತರಲು ಆಕೆ ಭಿನ್ನವಿಸುತ್ತಿರುವ ರೀತಿ, ಈ ಆರ್ತ ಮನೋಭಾವ ಈ ವಚನದಲ್ಲಿ ಬಿಂಬಿತವಾಗಿದೆ. ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಇದುವರೆಗೆ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ್. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್. ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಡಾ CM ಕುಂದಗೋಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾ ಶಿವನಗೌಡ ಮುಂದಿನಮನಿ, ICAR ಗೌರವಾನ್ವಿತ ಪ್ರಾಧ್ಯಾಪಕರು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ